Previous class we discussed the formatted input output statement. In formatted input output statement, in previous class we discussed the formatted input statement ಅಲ್ವಾ. ಹಿಂದಿನ ಕ್ಲಾಸಲ್ಲಿ ನಾವು ಫಾರ್ಮೆಟೆಡ್ ಇನ್ಪುಟ್ ಸ್ಟೇಟ್ಮೆಂಟ್ಸ್ನ ಡಿಸ್ಕಸ್ ಮಾಡಿದ್ವಿ. ಫಾರ್ಮೆಟೆಡ್ ಇನ್ಪುಟ್ ಸ್ಟೇಟ್ಮೆಂಟ್ ಅಂದರೆ ಯಾವುದು? ಸ್ಕ್ಯಾನ್ಎಫ್ ಮತ್ತೆ ಪ್ರಿಂಟ್ಎಫ್. ಈಗ ಸ್ಕ್ಯಾನ್ಎಫ್ ಪ್ರಿಂಟ್ಎಫ್ ವರ್ಕ್ ಆಗಬೇಕು ಅಂದರೆ ಅದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಅದು ಯಾರಪ್ಪ ಅಂದರೆ ಫಾರ್ಮೆಟ್ ಸ್ಪೆಸಿಫೈಯರ್ಸ್ ಅಂತ. ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಅಂದರೆ ಏನು? ಅದು ಹೌ ಇಟ್ಸ್ ರಿಲೇಟೆಡ್ ಟು ದ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್. ಅದೇ ಸ್ಟ್ಯಾಂಡರ್ಡ್ ಅಥವಾ ಫಾರ್ಮೆಟೆಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ಗೆ ಯಾವ ರೀತಿ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಯೂಸ್ ಆಗುತ್ತೆ, ಮತ್ತು ಸಿ ಪ್ರೋಗ್ರಾಮಲ್ಲಿ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಅಂದರೆ ಏನು, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಇವತ್ತು ಡಿಸ್ಕಸ್ ಮಾಡೋಣ. ಓಕೆ, ಟಾಪಿಕ್ ಈಸ್ ಸಿ ಪ್ರೋಗ್ರಾಮಿಂಗ್. ಅದರಲ್ಲಿ ಫಾರ್ಮ್ಯಾಟ್ ಸ್ಪೆಸಿಫೈಯರ್ಸ್. ಫಾರ್ಮ್ಯಾಟ್ ಸ್ಪೆಸಿಫೈಯರ್ಸ್ ಏನಕ್ಕೆ ಬೇಕು ಅಂದರೆ, ದಿಸ್ ಈಸ್ used to identify the what type of data it is. ಯಾವ ರೀತಿಯ ಡೇಟಾ ಅಂತ ಐಡೆಂಟಿಫೈ ಮಾಡುತ್ತೆ. ಬಿಕಾಸ್ ಸಿ ಪ್ರೋಗ್ರಾಮ್ ನಿಮಗೆ ಆಲ್ರೆಡಿ ಗೊತ್ತಿದೆ ಯಾವ ರೀತಿ ಡೇಟಾ ಟೈಪ್ ಯೂಸ್ ಮಾಡ್ತೀವಿ. ಇಂಟ್, ಕ್ಯಾರ್, ಫ್ಲೋಟ್, ಡಬಲ್, ಸ್ಟ್ರಿಂಗ್ ಆಯ್ತಾ. ಇಂಟ್, ಕ್ಯಾರ್, ಫ್ಲೋಟ್, ಡಬಲ್, ಸ್ಟ್ರಿಂಗ್ ಇಷ್ಟು ಡೇಟಾ ಯೂಸ್ ಮಾಡಬೇಕಾದ್ರೆ ನಿಮ್ಮ ಕಂಪೈಲರ್ ಗೊತ್ತಾಗಬೇಕು ಯಾವ ರೀತಿ ಡೇಟಾ ಅಂತ. ಅದಕ್ಕೆ ಏನು ಮಾಡ್ತೀವಿ, ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಯೂಸ್ ಟು ಐಡೆಂಟಿಫೈ ದ ವಾಟ್ ಟೈಪ್ ಆಫ್ ಡೇಟಾ. ಯಾರನ್ನ ಐಡೆಂಟಿಫೈ ಮಾಡೋದು? ದ ಫಾರ್ಮ್ಯಾಟ್ file is help to compiler to identify the data type for processing. Okay, format specifier it is used to identify the data types, what type of the data it is. Next, the format specifier is helps to compiler to identify the data types for processing. Data type ಅಂದ್ರೆ format specifier ಯಾವ ರೀತಿ ಡೇಟಾ ಅಂತ ಐಡೆಂಟಿಫೈ ಮಾಡುತ್ತೆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಗೋದಕ್ಕೆ. ಇದು ಫಾರ್ಮ್ಯಾಟ್ ಸ್ಪೆಸಿಫೈಯರ್ ನ ಮುಖ್ಯವಾದ ಅಪ್ಲಿಕೇಶನ್. ಸಿ ಪ್ರೋಗ್ರಾಮ್ ಅಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಫಾರ್ಮ್ಯಾಟ್ ಸ್ಪೆಸಿಫೈಯರ್ಸ್ ಬರುತ್ತೆ. ಯಾವ್ಯಾವುದು ಅಂದರೆ ಫಾರ್ಮ್ಯಾಟ್ ಸ್ಪೆಸಿಫೈಯರ್ಸ್ ನ ಟೈಪ್ ಎಷ್ಟು ಟೈಪ್ಸ್ ಇದೆ ಅಂದರೆ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಕೊಡಿ. ಇದು ನೋಟ್ಸ್ ಅಲ್ಲಿ ನೀಟಾಗಿ ಬರ್ಕೊಳ್ಳಿ. ಟೈಪ್ಸ್ ಡೇಟಾ ಟೈಪ್ಸ್ ಎಷ್ಟಿದೆಯಪ್ಪ? 1 ಇಂಟ್, 2 ಕ್ಯಾರ್, 3 ಫ್ಲೋಟ್, 4 ಡಬಲ್, 5 ಸ್ಟ್ರಿಂಗ್. ಓಕೆ, ಇದಕ್ಕೆ ಫಾರ್ಮ್ಯಾಟ್ ಸ್ಪೆಸಿಫೈಯರ್ಸ್ ಯಾವುದು ಅಂದರೆ ನೀವು ಬರೀತೀನಿ. ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಸಿಂಬಲ್ಸ್ ಯಾವುದು? ಸಿಂಬಲ್ ಇದೆ, ಪರ್ಸೆಂಟೇಜ್, ಕರೆಕ್ಟ್. ಓಕೆನಾ. ಇಂಟ್ಗೆ ಡಿ, ಕ್ಯಾರ್ಗೆ ಸಿ, ಫ್ಲೋಟ್ಗೆ ಫಸ್ಟ್ ಲೆಟರ್ ಎಫ್, ಡಬಲ್ಗೆ LD, ಸ್ಟ್ರಿಂಗ್ಗೆ ಎಸ್.
ಏನಾಗುತ್ತಪ್ಪ ಅಂದರೆ ನೀವು ವೇರಿಯೇಬಲ್ ಡಿಕ್ಲೇರೇಷನ್ ಮಾಡ್ಕೊಳ್ತೀರಾ, ಇಂಟೀಜರ್ ಟೈಪು, ಕ್ಯಾರೆಕ್ಟರ್ ಟೈಪು, ಫ್ಲೋಟ್ ಟೈಪ್ ಅಂತ. ಆಯ್ತಾ? ಯಾವ ರೀತಿ ಅಂದರೆ ಫಸ್ಟ್ ಡಿಕ್ಲರೇಷನ್ ಪ್ರೋಗ್ರಾಮಲ್ಲಿ ಇದು ಮಾಡ್ಕೊಳ್ತೀರಾ, ಇಂಟ್ ಎ. ಇಂಟ್ ಎ ಅಂದ್ರೆ ಏನು? ಡೇಟಾ ಟೈಪ್ ಯಾವುದು? ಡೇಟಾ ಟೈಪು ನಂಬರ್. ಓಕೆನಾ? ಇದನ್ನ ಪ್ರೋಗ್ರಾಮ್ ಮಾಡ್ತಿರ್ತಾರೆ, ಆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡ್ತಿರಲ್ಲ, ಎಕ್ಸಿಕ್ಯೂಟ್ ಮಾಡಿದಾಗ ಕಂಪೈಲರ್ಗೆ ಯಾವ ಡೇಟಾ ಟೈಪ್ ಅಂದ್ರೆ ಕಂಪೈಲರ್ ಶುಡ್ ನೋ ದ ಟೈಪ್. ಅವಾಗ ಏನ್ ಮಾಡುತ್ತೆ, ಫಾರ್ಮೆಟ್ ಸ್ಪೆಸಿಫೈರ್ ಏನ್ ಮಾಡುತ್ತೆ, ಐಡೆಂಟಿಫೈ ಮಾಡುತ್ತೆ what type of data it is by using the specifiers. ಯಾವುದು? %d, %c, %f, %ad, %s. ಆಯ್ತಾ? ಇಂಟ್ ಅಂದ್ರೆ ಯಾವುದು? %d, ಕ್ಯಾರ್ ಅಂದ್ರೆ ಯಾವುದು? %c, ಫ್ಲೋಟ್ ಅಂದ್ರೆ %f, ಡಬಲ್ ಅಂದ್ರೆ ld, ಸ್ಟ್ರಿಂಗ್ ಅಂದ್ರೆ s. ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಆಯ್ತಾ? ಈ ಫಾರ್ಮೆಟ್ ಸ್ಪೆಸಿಫೈರ್ ನ ನೀಟಾಗಿ ಬರ್ಕೊಳ್ಳಿ. ಈಗ ಫಾರ್ಮೆಟ್ ಸ್ಪೆಸಿಫೈರ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಯ್ತು ಏನು? ಟು ಐಡೆಂಟಿಫೈ ದ ವಾಟ್ ಟೈಪ್ ಆಫ್ ದ ಡೇಟಾ ಇಟ್ ಈಸ್. ಏನಕ್ಕೆ? ಕಂಪೈಲರ್ ಶುಡ್ ನೋ ದ ಡೇಟಾ ಟೈಪ್ಸ್, ದೆನ್ ಇಟ್ ಕ್ಯಾನ್ ಈಸಿಲಿ ಎಕ್ಸಿಕ್ಯೂಟೆಡ್, ಅದರ್ವೈಸ್ ಇಟ್ಸ್ ಡಿಸ್ಪ್ಲೇ ದ ಎರರ್ಸ್. ಓಕೆ, ಇವಾಗ ಫಾರ್ಮೆಟ್ ಸ್ಪೆಸಿಫೈರ್ ಗೊತ್ತಾಯ್ತಲ್ಲ. ಇದನ್ನ ನಾನು ಏನು ಕಂಪೈಲ್ ಅಂದರೆ, ನಾನು ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ಮಾಡಿದ್ದೆ ಯಾವುದು? ಫಾರ್ಮೆಟೆಡ್ ಇನ್ಪುಟ್ ಅಂಡ್ ಔಟ್ಪುಟ್ ಸ್ಟೇಟ್ಮೆಂಟ್. ಅದಾದ ನಂತರ ಈಗ ನಾನು ಫಾರ್ಮೆಟ್ ಸ್ಪೆಸಿಫೈರ್ಸ್. ಓಕೆ, ಇವೆರಡು ಏನಪ್ಪಾ ಅಂದ್ರೆ, ಇದು ಇನ್ಪುಟ್ ಮಾಡಬೇಕಾದ್ರೆ ನೋಡಿ ಸ್ಕ್ಯಾನರ್, ಇದು ಫಾರ್ಮೆಟ್ ಸ್ಪೆಸಿಫೈರ್ ಅಂತ ಹೇಳಿದೆ. ಎಕ್ಸಾಂಪಲ್ ಪ್ರೋಗ್ರಾಮ್ ಅಲ್ಲಿ ಇಂಟ್ ಎ ಅಂತ ಯೂಸ್ ಮಾಡಿದ್ವಿ. ಇಂಟ್ ಎ ಅಂದ್ರೆ ಯಾವುದು? ನಂಬರ್. ಆಗ ಈ ಒಂದು ವೇರಿಯೇಬಲ್ ಯೂಸ್ ಮಾಡಿದ್ರೆ ಪರ್ಸೆಂಟೇಜ್ ಯಾವುದು? ಡಿ ಅಂದ್ರೆ ನಂಬರ್. ಇದು ಒಂದು ವೇರಿಯೇಬಲ್ ನ ರೀಡ್ ಮಾಡ್ತಾ ಇದೆ. ಯಾವ ಟೈಪು? ನಂಬರ್ ಅಂತ. ಡಿ ಅಂದ್ರೆ ಅದಕ್ಕೆ ಕಂಪೈಲರ್ ಗೊತ್ತಾಗುತ್ತೆ. ಕ್ಲೋಸ್ ಮಾಡಿ. ನೆಕ್ಸ್ಟ್ ಅದ ಇನ್ಪುಟ್ ಮಾಡಬೇಕಲ್ಲ, ಸ್ಟ್ಯಾಂಡರ್ಡ್ ಇನ್ಪುಟ್ ಮಾಡೋದಕ್ಕೆ ಆಂಪರ್ಸೆಂಟ್ ಯೂಸ್ ಮಾಡಿದ್ರೆ ಏನಾಗುತ್ತೆ? ಇನ್ಪುಟ್ ಅಂತ ಅರ್ಥ. ಅದಾದ್ಮೇಲೆ ಏನು ಇನ್ಪುಟ್ ಮಾಡಬೇಕಂದ್ರೆ ಹೆಸರು. ಯಾರ ಹೆಸರು ಇಟ್ಟಿದ್ದೀರಾ ವೇರಿಯೇಬಲ್ಗೆ? ಎ ಅಂತ ಇಟ್ಟಿದ್ದೀರಾ. ಈ ರೀತಿ ಬರೀಬೇಕು. ಆಯ್ತಾ? ಇಲ್ಲಿ ಸ್ಕ್ಯಾನ್ ಅನ್ನೋದು ಏನಾಗುತ್ತೆ? ಕೀವರ್ಡ್. ಇದು ಫಾರ್ಮ್ಯಾಟ್ ಸ್ಪೆಸಿಫೈರ್. ಇದು ಇನ್ಪುಟ್. ಇದು ವೇರಿಯೇಬಲ್. ಅರ್ಥ ಆಯ್ತಾ? ಇಲ್ಲೇನಾದ್ರು ಇಂಟ್ ಬದಲು ನಾವು ಏನಾದ್ರು ಕ್ಯಾರ್ ಯೂಸ್ ಮಾಡಿದ್ರೆ ಸಿ ಆಗುತ್ತೆ, ಸ್ಟ್ರಿಂಗ್ ಯೂಸ್ ಮಾಡಿದ್ರೆ ಎಸ್ ಆಗುತ್ತೆ. ಆ ಥರ ಚೇಂಜಸ್ ಆಗ್ತಾ ಹೋಗುತ್ತೆ. ಈ ಎರಡು ವೇರಿಯೇಬಲ್ ಯೂಸ್ ಮಾಡಿದ್ರೆ ಎರಡು ಇನ್ಪುಟ್ ಆಗುತ್ತೆ, ಮೂರು ಯೂಸ್ ಮಾಡಿದ್ರೆ ಮೂರು ಆಗುತ್ತೆ. ಆಯ್ತಾ? ಈಗ ಪ್ರಿಂಟ್ ಎಫ್ ಏನು ಮಾಡ್ತೀವಿ? ಪ್ರಿಂಟ್ ಎಫ್ ಅಂತ ಹೇಳಿದ್ರೆ ಇದು ಸ್ಟೇಟ್ಮೆಂಟ್. ನಾನು ಏನು ಬರ್ತೀನಿ? ಎಂಟರ್ ಎ ಅಂತ ಬರ್ತೀನಿ. ಎನ ಎಂಟರ್ ಮಾಡಿ ಅಂತ ಕ್ಲೋಸ್ ಮಾಡ್ತೀನಿ. ಸಿಸ್ಟಮ್ ಎಕ್ಸಿಕ್ಯೂಟ್ ಆದಮೇಲೆ ಇದೇ ಸ್ಟೇಟ್ಮೆಂಟ್ ಬರ್ತೀನಿ. ಇದ್ರೊಳಗಡೆ ಏನು ಡಬಲ್ ಕೋಡ್ ಒಳಗಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಅದು ಎಕ್ಸಿಕ್ಯೂಟ್ ಆಗಲ್ಲ. ಏನಿದೆ ಅದು ಆಸ್ ಇಟ್ ಇಸ್ ಪ್ರಿಂಟ್ ಆಗುತ್ತೆ. ಆಯ್ತಾ? ನೆಕ್ಸ್ಟ್ ಪ್ರಿಂಟರ್ ದ ಎ ಕ್ಯಾಪಿಟಲ್ ಬರ್ತೀನಿ. ಎ ವ್ಯಾಲ್ಯೂ ಈಸ್ ಎ ಅಂತ ಬರೀತೀನಿ. ಆಗೇನಾಗುತ್ತೆ? ಇದು ಆಲ್ರೆಡಿ ಗೊತ್ತಿದೆ, ಕೀವರ್ಡ್ ಅಥವಾ ರಿಸರ್ವ್. ಇದು ಓಪನ್ ಮತ್ತೆ ಇದು ಕ್ಲೋಸ್. ಆಯ್ತಾ? ಇದರೊಳಗಡೆ ಏನಾಗಿರುತ್ತೆ?
ಸ್ಟೇಟ್ಮೆಂಟು. ಈ ಸ್ಟೇಟ್ಮೆಂಟ್ ಯಾವುದೇ ಕಾರಣಕ್ಕೂ ನಾನ್ ಎಕ್ಸಿಕ್ಯೂಟಬಲ್, ಎಕ್ಸಿಕ್ಯೂಟ್ ಆಗಲ್ಲ. ಎಸ್ ಏನಿದೆ ಅದೇ ರೀತಿ ಡಿಸ್ಪ್ಲೇ ಆಗುತ್ತೆ. ಇದೇನ್ ಮಾಡುತ್ತೆ, ಈ ವೇರಿಯೇಬಲ್ ವ್ಯಾಲ್ಯೂನ ಡಿಸ್ಪ್ಲೇ ಮಾಡುತ್ತೆ. ಓಕೆ, ಇಷ್ಟು ಸ್ಟ್ಯಾಂಡರ್ಡ್ ಇನ್ಪುಟ್ ಮತ್ತೆ ಸ್ಟ್ಯಾಂಡರ್ಡ್ ಔಟ್ಪುಟ್ ನ ಕಂಪ್ಲೀಟ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್. ಓಕೆನಾ, ಅರ್ಥ ಆಯ್ತಾ? ಸ್ಕ್ಯಾನ್ ಎಫ್ ಅಂತ ಬರೀತೀರಾ, ಈ ಪರ್ಸೆಂಟೇಜ್ ಡಿ ಅಂದ್ರೆ ವೇರಿಯೇಬಲ್ ಯೂಸ್ ಮಾಡಿದೀರಾ ಅದನ್ನ ಬರೀತೀರಾ. ಎ ಬಿ ಅಂದ್ರೆ ಇಂಟಿಜರ್ ಗೆ ಬೇರೆ ಇರುತ್ತೆ, ಕ್ಯಾರೆಕ್ಟರ್ ಗೆ ಬೇರೆ ಇರುತ್ತೆ, ಫ್ಲೋಟ್ ಗೆ ಬೇರೆ ಇರುತ್ತೆ. ನಾಲ್ಕರಲ್ಲಿ ಎಷ್ಟು ವೇರಿಯೇಬಲ್ ಯೂಸ್ ಮಾಡ್ತೀರಾ ಅಕ್ಸೆಪ್ಟ್ ಮಾಡ್ಕೊಂಡು ಕೀಬೋರ್ಡ್ ಅಲ್ಲಿ ಆಂಪರ್ಸೆಂಟ್ ಯೂಸ್ ಮಾಡುತ್ತೆ. ಇನ್ಪುಟ್ ಫ್ರಮ್ ದ ಕೀಬೋರ್ಡ್ ಏನಾಗುತ್ತೆ ವೇರಿಯೇಬಲ್ ಗೆ ಯಾವುದನ್ನ ಇನ್ಪುಟ್ ಮಾಡ್ಕೊಂತಾ ಇರುತ್ತೆ. ನೆಕ್ಸ್ಟ್ ಪ್ರಿಂಟ್ ಎಫ್ ಅಂದ್ರೆ ಏನು? ಪ್ರಿಂಟ್ ಎಫ್ ಅನ್ನೋದು ಸ್ಟ್ಯಾಂಡರ್ಡ್ ಔಟ್ಪುಟ್ ಸ್ಟೇಟ್ಮೆಂಟ್, ಅದು ಫಾರ್ಮ್ಯಾಟೆಡ್ ಔಟ್ಪುಟ್ ಸ್ಟೇಟ್ಮೆಂಟ್. ಇಲ್ಲಿ ಏನ್ ಮಾಡ್ತೀರಾ, ಬ್ರಾಕೆಟ್ ಓಪನ್ ಮಾಡಿ ಡಬಲ್ ಕೋಡ್ ಅಲ್ಲಿ ಬರ್ತೀರಾ, ಆ ಸ್ಟೇಟ್ಮೆಂಟ್ ಆಸ್ ಇಟ್ ಡಿಸ್ಪ್ಲೇ ಆಗುತ್ತೆ. ಅದಾದ್ಮೇಲೆ ಕ್ಲೋಸ್ ಮಾಡಿ ಕಾಮಾ ವೇರಿಯೇಬಲ್ ಅಂದ್ರೆ ಆ ವ್ಯಾಲ್ಯೂಸ್ ನಿಮಗೆ ಡಿಸ್ಪ್ಲೇ ಆಗುತ್ತೆ, ಇಲ್ಲಾಂದ್ರೆ ಬರೀ ಸ್ಟೇಟ್ಮೆಂಟ್ ಡಿಸ್ಪ್ಲೇ ಆಗುತ್ತೆ. ಆಯ್ತಾ? ನೆಕ್ಸ್ಟ್ ಯಾವ ರೀತಿ ಒಂದು ಪ್ರೋಗ್ರಾಮ್ ನ ಬರೀಬಹುದು, ಇಲ್ಲಿಂದ ಸಿಂಪಲ್ ಪ್ರೋಗ್ರಾಮ್ಸ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಟುಡೇ ಆನ್ವರ್ಡ್ಸ್ ಅಂದ್ರೆ ದಿಸ್ ಕಾನ್ಸೆಪ್ಟ್ ಆನ್ವರ್ಡ್ಸ್ ವಿ ಆರ್ ಡಿಸ್ಕಸ್ ದ ಸಿಂಪಲ್ ಸಿ ಪ್ರೋಗ್ರಾಮಿಂಗ್. ಓಕೆ, ಒಂದು ಪ್ರೋಗ್ರಾಮ್ ಎಕ್ಸಾಂಪಲ್ ಮಾಡೋಣ. ನಿಧಾನ ಮಾಡ್ತೀನಿ, ಏನೇ ಡೌಟ್ ಇದ್ರೆ ಕೇಳಿ ಅಥವಾ ಮೆಸೇಜ್ ಮಾಡಿ ನನಗೆ. ಫಸ್ಟ್ ಲೈನ್ ಯಾವುದು, ಡೇಟಾ ಫೈಲ್ ಬರಬೇಕು, ಆಶ್ ಅಂತ ಸಿಂಬಲ್ ಇರುತ್ತೆ ಅದು ಬರಲಿ. ಅದಾದಮೇಲೆ ಇನ್ಕ್ಲೂಡ್ INCLUD, ಇನ್ಕ್ಲೂಡ್ ಗ್ರೇಟರ್ ದೆನ್ ಸಿಂಬಲ್ ಲೆಸ್ ದೆನ್ ಸಿಂಬಲ್ ಹಾಕಿದೆ. ಅದರೊಳಗಡೆ stdio.ed ಚುಕ್ಕೆ h. ಓಕೆ, ಇದು ಆಶ್ ಅಂದ್ರೆ ಇದರ ಅರ್ಥ ಆಲ್ ಅಂತ. ಇದು ಕಂಪ್ಯೂಟರ್ ಸೈನ್ಸ್ ಕಾನ್ಸೆಪ್ಟ್. ನಿಮ್ಮ ಕಾಮರ್ಸ್ಗೆ ಸಿಂಪಲ್ ಆಗಿ ಎಷ್ಟು ಬೇಕು ಅಷ್ಟು ಈಸಿ ಆಗಿರುತ್ತೆ. ಇದ್ರ ಅರ್ಥ ಏನಪ್ಪ, ಆಶ್ ಅಂದ್ರೆ ಆಲ್. ಇನ್ಕ್ಲೂಡ್ ಅಂದ್ರೆ ಎಲ್ಲ ಸೇರಿಸ್ಕೋ. ಯಾವುದು? ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್. ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್ ಅಂದ್ರೆ ಯಾವುದು? ಸ್ಟ್ಯಾಂಡರ್ಡ್ ಇನ್ಪುಟ್ ಸ್ಟೇಟ್ಮೆಂಟ್, ಸ್ಟ್ಯಾಂಡರ್ಡ್ ಔಟ್ಪುಟ್ ಸ್ಟೇಟ್ಮೆಂಟ್, ಫಾರ್ಮ್ಯಾಟೆಡ್ ಇನ್ಪುಟ್ ಸ್ಟೇಟ್ಮೆಂಟ್, ಫಾರ್ಮ್ಯಾಟೆಡ್ ಔಟ್ಪುಟ್ ಸ್ಟೇಟ್ಮೆಂಟ್. ಇಷ್ಟು ಕೂಡ ಇಲ್ಲಿರುತ್ತೆ ಇದ್ರೊಳಗಡೆ. ಆಯ್ತಾ? ಅದಾದ್ಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ ಎಕ್ಸ್ಟ್ರಾ ಇದೆ, ಆಶ್ include con io.h. ಇದು ಟು ಕ್ಲಿಯರ್ ದ ಸ್ಕ್ರೀನ್, ಅಂದ್ರೆ ಏನೋ ಹಳೆ ಪ್ರೋಗ್ರಾಮಿಂಗ್ ಏನೋ ಇನ್ಫಾರ್ಮೇಶನ್ ಬರ್ತಿದೆ ಅದು ಕ್ಲಿಯರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ voidy main. ಓಕೆ, ಅದಾದ್ಮೇಲೆ ಪವರ್ ಬ್ರಾಕೆಟ್ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಫಸ್ಟ್ ಇಲ್ಲಿ ಏನು ಬರಬೇಕು, ವೇರಿಯೇಬಲ್ ಡಿಕ್ಲರೇಷನ್. ಅಲ್ಲಿ ಏನು ಬರ್ತೀನಿ, ಇಂಟ್ ಎ ಅಂತ ಬರ್ತೀನಿ. ನೆಕ್ಸ್ಟ್ ಎಲ್ಲ ಲೈನ್ ಎಂಡ್ ವಿತ್ ಸೆಮಿಕೋಲನ್. ಸಿ ಪ್ರೋಗ್ರಾಮ್ ಮಾಡಬೇಕಾದ್ರೆ ಪ್ರತಿ ಸ್ಟೇಟ್ಮೆಂಟ್ಸ್ ಕೂಡ ಎಂಡ್ ವಿತ್ ಸೆಮಿಕೋಲನ್. ಆಯ್ತಾ? ನೆಕ್ಸ್ಟ್ ಅದಾದ್ಮೇಲೆ CLRSCR ಅಂತ ಬರ್ತದೆ. ಕ್ಲಿಯರ್ ಸ್ಕ್ರೀನ್, ಹಳೆಯನ್ನ ಕ್ಲಿಯರ್ ಮಾಡೋದು. ಇದು ಇದ್ರೊಳಗಡೆ ಸ್ಟೋರ್ ಆಗಿದೆ ಫಂಕ್ಷನ್. ಆಯ್ತಾ? ಅದಾದ್ಮೇಲೆ ಇನ್ಪುಟ್ ಸ್ಟೇಟ್ಮೆಂಟ್ ಔಟ್ಪುಟ್ ಸ್ಟೇಟ್ಮೆಂಟ್ ಬರ್ತೀನಿ. ಪ್ರಿಂಟರ್ ಎಂಟರ್ ದ ಎ ವ್ಯಾಲ್ಯೂ ಈಸ್ ಈಕ್ವಲ್ ಟು ನಮಗೆ ಅರ್ಥ ಆಗಲಿ ಅಂತ. ಆಮೇಲೆ ಡಬಲ್ ಕೋಡ್ ನ ಕ್ಲೋಸ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕಂಪ್ಯೂಟರ್ ಬರುತ್ತೆ ಎಂಟರ್ ದ ಎ ವ್ಯಾಲ್ಯೂ. ಅದಾದ್ಮೇಲೆ ಇನ್ಪುಟ್ ಮಾಡ್ಕೊಳ್ಳೋಕ್ಕೆ ಯಾವ ಸ್ಟೇಟ್ಮೆಂಟ್, ಸ್ಕ್ಯಾನ್ ನೆಕ್ಸ್ಟ್ ಫಾರ್ಮ್ಯಾಟ್ ಸ್ಪೆಸಿಫೈ ಬರಬೇಕು. ತೋರಿಸ್ದಾಗೆ ಯಾವುದು ಫಾರ್ಮ್ಯಾಟ್ ಎ ಬಂದ್ರೆ ಇಂಟಿಜರ್ ಟೈಪ್ ಫಾರ್ಮ್ಯಾಟ್ ಇರೋದು ಪರ್ಸೆಂಟೇಜ್ ಡಿ ಕ್ಲೋಸ್ ಮಾಡಿ, ಕಾಮಾ ಹಾಕಿ, ಆಂಪರ್ಸೆಂಟ್ ಕೀಬೋರ್ಡ್ ಅಲ್ಲಿ ವೇರಿಯೇಬಲ್ ಹೆಸರು ಯಾವುದು ಎ. ಆಯ್ತಾ? ನೆಕ್ಸ್ಟ್ ಏನ್ ಮಾಡ್ತೀರಾ, ಇಲ್ಲಿ ವ್ಯಾಲ್ಯೂಸ್ ನ ಇನ್ಪುಟ್ ತಗೊಂಡಿದ್ದೀರಾ, ವ್ಯಾಲ್ಯೂಸ್ ನ ಡಿಸ್ಪ್ಲೇ ಮಾಡಬೇಕು ಅಂದ್ರೆ ಪ್ರಿಂಟರ್ ದ ಎ ವ್ಯಾಲ್ಯೂ ಈಸ್, ಆಮೇಲೆ ಡಬಲ್ ಹಾಕಿ, ಡಬಲ್ ಹಾಕ್ಬಿಟ್ಟು ಇಲ್ಲಿ ಅದರ ಫಾರ್ಮ್ಯಾಟ್ ಇರ್ತದೆ. ಇದ್ರೊಳಗೆ ಕೊಟ್ಟರೆ ಇನ್ಪುಟ್ ಆಗುತ್ತೆ, ಇದು ಕೊಟ್ಟರೆ ಔಟ್ಪುಟ್ ಆಗುತ್ತೆ. ಕ್ಲೋಸ್ ಮಾಡಿ. ಪ್ಲೀಸ್ ವೇರಿಯೇಬಲ್ ನೇಮ್
ಬರೀರಿ. ನಾನು ಈ ಪ್ರೋಗ್ರಾಮಲ್ಲಿ ಏನಪ್ಪ ಮಾಡ್ತಾ ಇದ್ದೀನಿ ಅಂದರೆ ಸಿಂಪಲ್ ಆಗಿ ಒಂದು ಎ ವ್ಯಾಲ್ಯೂನ ತಗೊಂಡು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ. ಇವೆರಡು ಹೆಡರ್ ಫೈಲ್, ಇದು ಕಂಪೈಲರ್ ಇಂಡಿಕೇಟ್ ಮಾಡುತ್ತೆ ಪ್ರೋಗ್ರಾಮ್ ಬಿಗಿನ್ ಟು ಎಕ್ಸಿಕ್ಯೂಟ್, ಇಲ್ಲಿಂದ ಪ್ರೋಗ್ರಾಮ್ ಬಿಗಿನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಅಂತ. ನೆಕ್ಸ್ಟ್ ಇದು ಇಂಡಿಕೇಟ್ ಮಾಡುತ್ತೆ ಪ್ರೋಗ್ರಾಮ್ ಬಾಡಿ ಓಪನ್ ಬ್ರೇಸಸ್ ಆಯ್ತಾ, ಬ್ರೇಸಸ್ ಅಂತ ಕರೀತಾರೆ. ನೆಕ್ಸ್ಟ್ ಫಸ್ಟ್ ಸ್ಟೇಟ್ಮೆಂಟ್ ಯಾವುದು ಇದರಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಇದು ವೇರಿಯೇಬಲ್ ಡಿಕ್ಲರೇಷನ್. ಯಾವಾಗಲೂ ಫಸ್ಟ್ ಸ್ಟೇಟ್ಮೆಂಟ್ ಯಾವ್ದಾಗಿರುತ್ತೆ ವೇರಿಯೇಬಲ್ ಡಿಕ್ಲರೇಷನ್. ಡೇಟಾ ಟೈಪ್ ಬರೀತೀರಾ, ವೇರಿಯೇಬಲ್ ನೇಮ್ ಬರೀತೀರಾ, ಎಂಡ್ ವಿತ್ ಸೆಮಿಕೋಲನ್. ಅದಾದ್ಮೇಲೆ CLR ಏನ್ ಮಾಡುತ್ತೆ ಕ್ಲಿಯರ್ ಸ್ಕ್ರೀನ್, ಬರೆದ್ರೆ ಬರೀಬಹುದು, ಬರೆದಿದ್ರೆ ಬರೀಬಹುದು, ಬರೆದಲೇ ಇರ್ಬೋದು, ಆಪ್ಷನಲ್ ಇದೆ. ಅದಾದ್ಮೇಲೆ ಇನ್ಪುಟ್ ಸ್ಟೇಟ್ಮೆಂಟ್ ಪ್ರಿಂಟ್ಎಫ್ ಎಂಟರ್ ದ ವ್ಯಾಲ್ಯೂ ಆಫ್ ಎ. ಇಲ್ಲಿ ಏನ್ ಮಾಡ್ತೇವೆ ಸಿಸ್ಟಮ್ ಒಳಗೆ ಏನು ಬರಲಿ ಜಾಗ ಸಾಕಾಗುತ್ತೆ ನೋಡಿ. ಇಲ್ಲಿ ಬರ್ತೀನಿ ನೋಡ್ಬಿಟ್ಟು ಇದು ಬರುತ್ತೆ, ಹೆಂಗಿದೆ ಸ್ಟೇಟ್ಮೆಂಟ್ ಅದೇ ರೀತಿ ಬರುತ್ತೆ. ಎಂಟರ್ ದ ಎ ವ್ಯಾಲ್ಯೂ. ನೆಕ್ಸ್ಟ್ ಸ್ಕ್ಯಾನ್ ಏನು %d ವ್ಯಾಲ್ಯೂಸ್ ಯಾವುದು ಏನ ಇನ್ಪುಟ್ ಮಾಡಲಿಕ್ಕೆ %, ಅಂದ್ರೆ ಎ ವ್ಯಾಲ್ಯೂ ನಾನು ಕಂಪ್ಯೂಟರ್ ಮೇಲೆ ಎಂಟ್ರಿ ಮಾಡಬೇಕು, ಎಕ್ಸಿಕ್ಯೂಟ್ ಆದಮೇಲೆ 10 ಅಂತ ಎಂಟರ್ ಮಾಡಿ ಆಯ್ತಾ. ನೆಕ್ಸ್ಟ್ ಪ್ರಿಂಟ್ಎಫ್ ದ ಎಂಟರ್ ದ ವ್ಯಾಲ್ಯೂ ಆಫ್ ಎ ಈಸ್ ದ ಎ ವ್ಯಾಲ್ಯೂ ಈಸ್, ಇದು ಹೆಂಗಿದೆ ಅದೇ ಬರುತ್ತೆ %d. ಡಿ ಅಂದರೆ ಫಾರ್ಮ್ಯಾಟ್ ಸ್ಪೆಸಿಫೈಯರ್, ಯಾವುದು ಏನ ವ್ಯಾಲ್ಯೂ ಇದೆ ಅದು ಇದು ಇನ್ಪುಟ್ ಆಗುತ್ತೆ, ಇದು ಡಿಸ್ಪ್ಲೇ. ಇದು ಪ್ರೋಗ್ರಾಮ್ ಬರೆಯೋ ಮೆಥಡ್ ಆಯ್ತಾ. ಫಸ್ಟ್ ಡಿಫಿಕಲ್ಟಿ ಅನಿಸ್ಬೋದು, ಆಮೇಲೆ ನಮ್ಮಲ್ಲಿ ಈಸಿ ಆಗ್ತಾ ಹೋಗುತ್ತೆ ಆಯ್ತಾ. ಚಿಕ್ಕ ಪ್ರೋಗ್ರಾಮ್ಸ್ ನಾವು ಮಾಡ್ತಾ ಹೋಗೋಣ, ಆಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇದರಲ್ಲಿ ಏನಾದ್ರು ಡೌಟ್ ಇದೆಯಾ ಫಾರ್ಮ್ಯಾಟ್ ಸ್ಪೆಸಿಫೈರ್ನ ಹೆಂಗೆ ಪ್ರೋಗ್ರಾಮಲ್ಲಿ ಯೂಸ್ ಮಾಡ್ಬೋದು ಅಂತ ಆಯಿತಾ. ಇದು ನಿಮ್ಮ ಸಿ ಪ್ರೋಗ್ರಾಮಿನಲ್ಲಿ ಬರೋ ಅಂಥ ಚಿಕ್ಕ ಪ್ರೋಗ್ರಾಮ್. ಇದನ್ನು ಹೆಂಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಏನಾದ್ರು ಯಾರಿಗಾರು ಇಷ್ಟ ಇದ್ದರೆ ಅಥವಾ ಕಂಪ್ಯೂಟರ್ ಇದೆ ಸರ್ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ ಅಂದರೆ ಹೇಳಿ, ನಾನು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕಂತ ಆ ಪ್ರೋಸೆಸ್ ಸ್ಟೆಪ್ಸ್ನ ನಾನು ಇಂಟಿಮೇಟ್ ಮಾಡ್ತೀನಿ ಆಯಿತಾ. ಓಕೆ, ಇಲ್ಲಿಗೆ ನಾವು ಟುಡೇ ವಿ ಡಿಸ್ಕಸ್ ದ ಅನ್ಫಾರ್ಮೆಟೆಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ ಆ್ಯಂಡ್ we discuss the format specifier and one simple program. Next class we discuss the small programs and then go for the unformatted input output statements.